ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇಂದು ಶ್ರಾವಣ ಮಾಸದ 4ನೆಯ ಸೋಮವಾರದ ಅಂಗವಾಗಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ.
4ನೇ ಸೋಮವಾರದ ಇವತ್ತು ಭರ್ಜರಿಯಿಂದ ಜನಸಾಗರವನ್ನು ಸಾಗುತ್ತಾ ಇದೆ. 4ನೇ ಸೋಮವಾರ ಇರೋದ್ರಿಂದ ಪ್ರತಿ ಸೋಮವಾರ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಭಕ್ತರು ಸಾಕಷ್ಟು ಪ್ರಸಾದವನ್ನು ಹಂಚುತ್ತಾ ಇದ್ದಾರೆ. ಶರಣರು, ಶರಣ ಬಸವೇಶ್ವರರು ಎಲ್ಲರಿಗೂ ಸದಾಕಾಲ ಸುಖವಾಗಿಡಲಿ ಎಂದು ಕೇಳುತ್ತಾರೆ. ಇವತ್ತು ಅಲಂಕಾರ ಇವತ್ತಿನ ಹೂವಿನ ಎಲ್ಲ ವಿಧ ಹೂವಿನ ಅಲಂಕಾರವಿದೆ. ಇವತ್ತಿನ ಪ್ರತಿ ಸೋಮವಾರ ಒಂದೊಂದು ಅಲಂಕಾರ ಇದೆ. ಇವತ್ತಿನ ಹೂವಿನ ಅಲಂಕಾರ ವಿಧ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ್ ನೀರುಗುಡಿ ಅವರ 57ನೇ ವರ್ಷದ ಹುಟ್ಟುಹಬ್ಬವನ್ನು ಸಮಿತಿಯ ವತಿಯಿಂದ ಹಾಗೂ ಅವರ ಭಕ್ತರ ವತಿಯಿಂದ ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಆಚರಿಸಲಾಯಿತು. ಸರಳ ನಡೆನುಡಿಯ ಪರಮ ಪೂಜ್ಯರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಹವಾ ಮಲ್ಲಿನಾಥ ಮಹಾರಾಜರ 57ನೆಯ ಜನ್ಮ ದಿನಾಚರಣೆಯನ್ನು ಸೋಮವಾರ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳು ಮತ್ತು ಶ್ರದ್ಧಾ ಭಕ್ತಿಯೊಂದಿಗೆ ಆಚರಿಸಲಾಯಿತು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಸಮಿತಿ ಹಾಗೂ ಭಕ್ತರ ವತಿಯಿಂದ ಆಯೋಜಿಸಲಾಗಿದ್ದ ಈ ಜನ್ಮ ದಿನಾಚರಣೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪರಮ ಪೂಜ್ಯ ಹವಾ ಮಲ್ಲಿನಾಥ ಮಹಾರಾಜ್ ಅವರು ದೇಶದಾದ್ಯಂತ ಸಾವಿರಾರು ಮಠ ಮಂದಿರಗಳನ್ನು ಸ್ಥಾಪಿಸಿ ನಿರಂತರವಾಗಿ ದೇಶಭಕ್ತಿಯ ಕಾರ್ಯಕ್ರಮಗಳನ್ನು ಮತ್ತು ನಿರಂತರ ಅನ್ನದಾಸೋಹ ಕೈಗೊಳ್ಳುತ್ತಾ ಬರುತ್ತಿರುವುದು ನಾಡಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ನಿನ್ನೆ ರಾತ್ರಿಯಿಂದ ಇವತ್ತಿನ ಮಧ್ಯರಾತ್ರಿಯವರೆಗೆ ನಿರಂತರ ಅನ್ನದಾಸೋಹ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಲಾಯಿತು. ಶಂಕರ್ಜಿ ಹೂವಿನ ಹಿಪ್ಪರಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಲಿಂಗಯ್ಯ ಸ್ವಾಮಿ, ಉದಯವಾಣಿ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಹಾಗೂ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾದ ಹನುಮಂತರಾಯ ಭೈರಾಮಡ್ಗಿ, ಮುಖ್ಯಮಂತ್ರಿಗಳಿಂದ ಸೇವಾ ಕಾರ್ಯಕ್ಕೆ ಪ್ರಶಸ್ತಿ ಪುರಸ್ಕೃತರಾದ ನಿವೃತ್ತ ಪೊಲೀಸ್ ಅಧಿಕಾರಿ ಗುರುಸಿದ್ದಪ್ಪ ಬೆನಕನಹಳ್ಳಿ, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸಿರುವ ಯುವ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಲಾಲಯ್ಯ ಗುತ್ತೇದಾರ್, ಜಗನ್ನಾಥ ರೆಡ್ಡಿ, ಶಹಾಜಿರಾವ್ ಪಾಟೀಲ್, ವಿಕಾಸ್ ಆರ್ ಪಾಠಕ್, ಅರುಣ್ ಕುಮಾರ್ ಪಾಟೀಲ್, ಸುರೇಶ್ ಪಾಟೀಲ್ ಜೋಗೂರ್, ದಯಾನಂದ್ ಬೋಳ್ಶೆಟ್ಟಿ, ಅನುರಾಧ ಮುಚ್ಚಂಡೆ, ಶಿವಕಾಂತ ಮಹಾಜನ್, ಶಿವಾನಂದ ಲಂಗರ್, ಸಂದೇಶ್ ಪವಾರ್, ಮಂಜುನಾಥ್ ಬಿರಾದಾರ್, ಚಂದ್ರಶೇಖರ್ ತಳ್ಳಳ್ಳಿ, ಶಿವರಾಜ್ ವಾರದ್, ಶರಣು ಸಾವಳಗಿ, ರೇವಪ್ಪ ಮಮದಾಪುರೆ, ಈರಣ್ಣ ಕಾರ್ಬಾರಿ, ಹೇಮಲಿಂಗ್ ಹೀರಾ ನರೋಣ, ಮಲ್ಲಿನಾಥ್ ಹಳ್ಳೆ, ರವೀಂದ್ರ ಗಂಟೆ ಸೇರಿದಂತೆ ಇತರರು ಹಾಜರಿದ್ದರು. ಕೃಷ್ಣ ಜನ್ಮಾಷ್ಟಮಿ ಹಾಗೂ ಹವಾ ಮಲ್ಲಿನಾಥರ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ವತಿಯಿಂದ ಆಯೋಜಿಸಲಾಗಿದ್ದ ದಯಂಡಿ ಕಾಲ ಉತ್ಸವದಲ್ಲಿ ಸರ್ವಧರ್ಮದ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು ಎಂದು ಸಮಿತಿಯ ರಾಷ್ಟ್ರೀಯ ವಕ್ತಾರರು ಹಾಗೂ ಕಲಬುರಗಿಯ ಖ್ಯಾತ ವಕೀಲರಾದ ವೈಜನಾಥ್ ಎಸ್ ಝಳಕಿ ಅವರು ತಿಳಿಸಿದ್ದಾರೆ. ನಮ್ಮ ಸಂಸ್ಥೆ ಪರ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶಂಕರಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ, ನಮ್ಮ ಚಿರಂಜಿ ದೊಡ್ಡಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ, ಮಾತುವಂದ್ರೆ ಅಶ್ವನಾಥಾಗಿದ್ದು ಪಾದಕ್ಕೆ ವಂದಿಸಿ, ಇವತ್ತಿನ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ದಕ್ಷಿಣ ಮತಕ್ಷೇತ್ರದಿಂದ ಶಾಸಕರಾದ ಅಲ್ಲಪ್ರಭು ಪಾಟೀಲ್ಜಿಯವರೇ ಮತ್ತು ಅರುಣ್ ಕುಮಾರ್ ಪಾಟೀಲ್ಜಿಯವರೇ ಮತ್ತು ಮಹಾಜನ್ ಅವರೇ ಮತ್ತು ಇಲ್ಲಿ ಬಂದಂಥ ನಾಟಕರವರೇ ಎಲ್ಲ ನಮ್ಮ ಹವಾ ಮಲ್ಲಿನಾಥ್ ಮಹಾರಾಜರ ಇವತ್ತಿನ ದಿವಸ ಕೃಷ್ಣ ಜನ್ಮ ದಿವಸದಿಂದ ಹುಟ್ಟಿದ ವರ್ಷ 52ನೇ ಹುಟ್ಟುಹಬ್ಬಕ್ಕೆ ನಮ್ಮ ಶರಣರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಮತ್ತು ಭಕ್ತರಿಗೆ ಆಶೀರ್ವಾದ ಶಕ್ತಿ ಅವರಿಗೆ ಕೊಡಲಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ನಾಡಿಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸುತ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹವಾ ಮಲ್ಲಿನಾಥ್ ಮಹಾರಾಜರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮವನ್ನು ಶರಣಬಸವೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಪೂಜ್ಯರ ಸಂಕಲ್ಪದಂತೆ ಭಾರತಾಂಬೆಯ ಮಗನಾಗಿ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿ ನಿರಂತರವಾಗಿ ಅನ್ನದಾಸೋಹ
ಬರುವಂತ ಪರಮ ಪೂಜ್ಯರಾದ ಹವಾಮಾಲಿನಾಥ ಮಹಾತ್ಮರಲ್ಲಿ ನನ್ನ ಹಣೆಯನ್ನಿಟ್ಟು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಗೌರವಯುತ ಮುಖ್ಯ ಅತಿಥಿಗಳಾಗಿ ಆಶೀರ್ವಾದ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಹಕರಿಸಿರುವ ಪರಮ ಪೂಜ್ಯರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶರಣಬಸವೇಶ್ವರ ಮಹಾ ಭಕ್ತ ಸಮೂಹ ಮತ್ತು ಹವಾಮಲಿನಾಥ್ ಮಹಾರಾಜರ ಭಕ್ತ ಸಮೂಹದಲ್ಲಿ ನಮಸ್ಕರಿಸುತ್ತಾ ಈಗಾಗಲೇ ಸಮಾಜದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಾಧನೆಗಿದ್ದ ಸಾಧಕರಿಗೆ ಸನ್ಮಾನಿಸಿದಂತ ತಮ್ಮೆಲ್ಲರಿಗೆ ವಂದಿಸುತ್ತಾ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ವಿಜೇತರಾದಂತ ಸಿದ್ದಲಿಂಗೇಶ್ವರ ಸ್ವಾಮಿಯವರು ಮತ್ತು ನಮಗೆ 2023-24ನೇ ಸಾಲಿನಲ್ಲಿ ಬರುವ ಸೆಪ್ಟೆಂಬರ್ 20ರಂದು ಕರ್ನಾಟಕದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಅದರ ಪ್ರಯುಕ್ತವಾಗಿ ನಮ್ಮನ್ನು ಇಲ್ಲಿಗೆ ಕರೆಸಿ ಜೈ ಭಾರತ ಮಾತಾ ಸೇವಾ ಸಮಿತಿ ವತಿಯಿಂದ ನಮಗೆ ಸನ್ಮಾನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಂದಿಸುತ್ತೇನೆ. ನಮಸ್ಕಾರ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಸೋಮವಾರ ಹಾಗೂ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರುಗುಡಿಯವರ ಜನ್ಮಾಷ್ಟಮಿ ಪ್ರಯುಕ್ತ ಸರ್ವಧರ್ಮದ ಭಕ್ತಾದಿಗಳ ವತಿಯಿಂದ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ 12 ಗಂಟೆಯಿಂದ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ಇವತ್ತು ಬೆಳಿಗ್ಗೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಪತ್ರಿಕಾ ಕ್ಷೇತ್ರ, ಕೃಷಿ ಮತ್ತು ರಂಗಕ್ಷೇತ್ರ ಹಾಗೂ ಸಮಾಜ ಕ್ಷೇತ್ರ ಸಾಧನೆಗೈದ ಸಾಧಕರಿಗೆ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಬಸವರಾಜ್ ದೇಶಮುಖ್ ಅವರು, ಯುವ ಮುಖಂಡರಾದಂಥ ಅರುಣ್ ಕುಮಾರ್ ಪಾಟೀಲ್ ಕೊಡ್ಲಂಗ್ರಗ, ಶಾಜಿರಾವ್ ಪಾಟೀಲ್, ವಿಕಾಸ್ ಆರ್ ಪಾಠಕ್, ಅನುರಾಧ ಮುಚ್ಚುಂಡೆ, ಸುರೇಶ್ ಪಾಟೀಲ್ ಜೋಗೂರ್ ಸೇರಿದಂತೆ ವಿವಿಧ ಮುಖಂಡರು ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಂತೋಷ್ ಅವರಿಗೂ ಕೂಡ ಅವರ ಒಂದು ಸಾಧನೆ, ಸಮಾಜ ಸೇವೆಯನ್ನು ಪರಿಗಣಿಸಿ ಇವತ್ತು ಇಲ್ಲಿ ಸನ್ಮಾನ ಮಾಡಲಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಸರ್ವ ಧರ್ಮದವರೆಲ್ಲರೂ ಕೂಡಿಕೊಂಡು ವಿನೂತನವಾಗಿ ವಿಶೇಷತೆಯಿಂದ ಮಾಡಿದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಕೂಡ ಧನ್ಯವಾದ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಒಂದು ಸಂದೇಶ ಹೇಳಿದ್ದಾರೆ. ಏನಪ್ಪ ಅಂದರೆ, ದೇಶವೇ ನಮ್ಮ ಮನೆ, ದೇಶವೇ ನಮ್ಮ ಪರಿವಾರ. ದೇಶ ಉಳಿದರೆ ನಾವು, ನಮ್ಮ ಪರಿವಾರ, ನಮ್ಮ ಪಕ್ಷ ಉಳಿಯುತ್ತೆ. ದೇಶ ಉಳಿದಿಲ್ಲ ಅಂದರೆ ಯಾವುದಕ್ಕೂ ಉಳುಗಾಲವಿಲ್ಲ. ಅದಕ್ಕಾಗಿ ಸಮಸ್ತ ದೇಶ ಬಾಂಧವರು ದೇಶಕ್ಕಾಗಿ ತಮ್ಮ ಜಾತಿ, ಧರ್ಮ, ಪಕ್ಷ ಮನೆಯಲ್ಲಿಟ್ಕೊಂಡು ನಾವು ದೇಶಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ಏಕತೆಯಿಂದ, ಐಕ್ಯತೆಯಿಂದ, ಸಹೋದರತ್ವದಿಂದ ಬಾಳಲು ಕರೆ ನೀಡಿದ್ದಾರೆ. ಆ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಅವರ ತತ್ವ ಸಿದ್ಧಾಂತ ಪಾಲಿಸುವುದರೊಂದಿಗೆ ದೇಶದ ಹಿತಕ್ಕಾಗಿ, ದೇಶದ ಗೌರವಕ್ಕಾಗಿ, ಸಂವಿಧಾನದ ಉಳಿವಿಗಾಗಿ ಶ್ರಮಿಸೋಣ ಅಂತ ಹೇಳುತ್ತೆ. ಜೈ ಹಿಂದ್, ಜೈ ಭಾರತ್. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಅಪ್ಪಾಜಿಯವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ದಿವ್ಯಾ ಹೋಟೆಲ್ ವತಿಯಿಂದ ಬೆಳಿಗ್ಗೆ ಹಾಗೂ ರಾತ್ರಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಅಪ್ಪಾಜಿಯವರ 57ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ದಿವ್ಯಾ ಹೋಟೆಲ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವು ದಿನಾಂಕ 26ನೇ ಆಗಸ್ಟ್ 2024ರಂದು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಎದುರುಗಡೆ ಮತ್ತು ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಪ್ರಸಾದ ಸೇವೆಯಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಎಸ್ ಹಯ್ಯಾಳ್ಕರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ದಿವ್ಯಾ ಹೋಟೆಲ್ನ ಮಾಲೀಕರಾದ ಶರಣಬಸಪ್ಪ ಎನ್ ನಾಯ್ಕೋಡಿ, ಬೆಂಬಲಿಗರಾದ ಭೋಜರಾಜ್ ಪಿ ಸೊನ್ನ, ವಿಶ್ವರಾಜ್, ಪ್ರಶಾಂತ್ ಎನ್ ಹತ್ತಳೆ, ಜಗನ್ನಾಥ್ ವಿ ಸುತಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗ್ರಾಹಕರ ಸಹಕಾರದಿಂದ ಪ್ರತಿ ವರ್ಷವೂ ಹವಾ ಮಲ್ಲಿನಾಥ ಮಹಾರಾಜರ ಜನ್ಮದಿನದ ಅಂಗವಾಗಿ ಈ ಅನ್ನಪ್ರಸಾದ ಸೇವೆ ಸಲ್ಲಿಸುತ್ತಿದ್ದು, ಇದೇ ರೀತಿ ಸದಾಕಾಲ ಗ್ರಾಹಕರ ಹಾಗೂ ಹವಾ ಮಲ್ಲಿನಾಥ್ ಅಪ್ಪಾಜಿಯವರ ಆಶೀರ್ವಾದ ತಮ್ಮ ಮೇಲೆ ಇರಬೇಕು ಎಂದು ರವಿ ಉದನೂರ್ ಅವರು ಪ್ರಾರ್ಥಿಸಿದರು. ಇವತ್ತಿನ ವಿಷಯವೇನೆಂದರೆ, ಡಾಕ್ಟರ್ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ನಿರುಗುಡಿ ಮುತ್ತಿಯವರ 57ನೇ ಬರ್ತ್ಡೇ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾಸೋಹ ಸಂತರ್ಪಣೆಯನ್ನು ಮಾಡುತ್ತಿದ್ದೇವೆ. ಇದೇ ರೀತಿ ಮುಂದಿನೂ ಮಾಡುವಂಥ ಶಕ್ತಿ ಅವರು ನಮ್ಮ ತಂದೆ ಕೊಡಲಿ ಎಂದು ಬೇಡಿಕೊಳ್ಳುತ್ತಾ ಅವರ ಆಶೀರ್ವಾದ ಸದ್ಭಕ್ತರಲ್ಲಿ ಇರಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ.
ಮತ್ತು ಈ ರೋಡಿನಲ್ಲಿ ಯಾವಾಗಾದರೂ ಮುತ್ತೇರು ಹೋಗ್ತಿದ್ರೆ ನಮ್ಮ ಹೋಟೆಲ್ಗೆ ಬಂದು ಭೇಟಿ ನೀಡಿ ಹೋಗಬೇಕಾಗಿ ಮನವಿ ಮಾಡಿಕೊಳ್ತೀವಿ ಎಲ್ಲ ಭಕ್ತಾದಿಗಳಿಗೆ ಸೇರಿ. ಯಾಕಂದರೆ ನಮ್ದು ಅವ್ರ ದರ್ಶನ ಭಾಗ್ಯ ನಮಗೆ ಯಾವಾಗ ಸಿಗ್ತದೋ ಗೊತ್ತಿಲ್ಲ. ಇನ್ನಾದರೂ ಒಂದು ಸಲನೂ ಮೀಟ್ ಆಗಿಲ್ಲ ಮುತ್ತೇರಿಗೆ. ಮೀಟ್ ಆಗುವಂಥ ಅವಕಾಶ ಸಿಕ್ಕರೆ ಮೀಟ್ ಆಗಬೇಕಂತೇಳಿ ಕೇಳ್ಕೊಳ್ತೇವೆ ಈ ವಿಡಿಯೋ ಮುಖಾಂತರ. ನಮ್ಮ ಹೆಸರು ಶರಣು ಎನ್ ನೈಕೋಡಿ ಅಂತೇಳಿ. ನಮ್ಮ ಹೋಟೆಲ್ ಹೆಸರು ಶ್ರೀ ದಿವ್ಯಾ ಹೋಟೆಲ್ ಅಂತೇಳಿ ಮತ್ತು ರವಿ ಉದ್ನೂರು ಮಾಲಕರವರ ನಮಗೆ ಆಶೀರ್ವಾದ ತುಂಬ ಇರುತ್ತದೆ. ಈ ಎಲ್ಲ ಸಪೋರ್ಟ್ ಅವ್ರದ್ದೇ ಇರ್ತದೆ ನಮಗೆ ಇದು ಎಲ್ಲ ಮಾಡಲಿಕ್ಕಾಗಿ. ನೀವು ಜೋರಿಗೆ ರಸ್ತೆಯಲ್ಲಿ ಇರುವಂಥ ರೆಡ್ಡಿ ಪೆಟ್ರೋಲ್ ಪಂಪ್ ಹತ್ತಿರದಂಥ ಒಂದು ದಿವ್ಯ ಹೋಟೆಲ್ದಲ್ಲಿ ಇವತ್ತು ಡಾಕ್ಟರ್ ನೀರುಗುಡಿ ಹವಾ ಮಲ್ಲಿನಾಥ್ ಮಹಾರಾಜರವರ ಇವತ್ತು 57 ಹುಟ್ಟಿದ ಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ಮಾಡ್ತಾಯಿದ್ದಾರೆ. ಸಾವಿರಾರು ಜನಸಂಖ್ಯೆ ಭಕ್ತರನ್ನು ಇವತ್ತು ಪ್ರಸಾದವನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಬೆಳಗ್ಗೆ ಬಂದ ತಕ್ಷಣ ನಾನು ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜರಿಗೆ ನಾನು ಕರೆ ಮಾಡಿದೆ. ಕರೆ ಮಾಡಿದಾಗ ನಾವು ಅಂಗಡಿಯಲ್ಲಿದ್ದೀನಿ, ದಯವಿಟ್ಟು ನೀವೆಲ್ಲ ಮಾಡ್ಕೋರಿ, ನೀವೆಲ್ಲ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಸದಾ ಇರ್ತೀನಿ ಅಂತ ಇವತ್ತು ಅಲ್ಲಿಂದ ಆಶೀರ್ವಾದ ಮಾಡಿದ್ದಾರೆ ಅವರು. ಇವತ್ತು ದಿನದಲ್ಲಿ ಇವತ್ತು ನಾವು ಅನ್ನ ಸಂಪರ್ಕ ಇವತ್ತು ನಮ್ಮ ಹೋಟ್ಲ್ ಮಾಲೀಕರು ಇವತ್ತು ಪ್ರತಿ ವರ್ಷ ಕೂಡ ಮಾಡ್ತಾರೆ. ಅದು ನಮಗೇನು ಮಾಡಿಸಂಗೆ ಅನ್ಸಂಗಿಲ್ಲ. ನಮ್ಮ ಗುರುಗಳಾಗಿರೋಂಥ ಹವಾ ಮಲ್ಲಿನಾಥ್ ಮಹಾರಾಜರು ಇವತ್ತು ಅವ್ರದ್ದು ಪ್ರತಿಯೊಂದು ಕಲಬುರಗಿ ಆಗಬೇಕಾದ್ರೆ ಅವ್ರ ಜೊತೆಯಲ್ಲಿ ಖಾಲಿ ಕೈಲಿ ಬಂದರು ಅಂತ ನಾನು ಒಂದು ದಿನ ಕೂಡ ನೋಡಿಲ್ಲ. ಒಂದು 10 ವರ್ಷ ಆಯಿತು. ಯಾವಾಗ ಕಬ್ಬಿನ ಲಾರಿ ಬರುತ್ತೆ, ಯಾವಾಗ ಮೌಸಂಬಿ ಲಾರಿ ಬರುತ್ತೆ, ಯಾವಾಗ ಅಂಗೂರು ಲಾರಿ ಬರುತ್ತೆ. ಅವರು ಅನ್ನಪೂರ್ಣೇಶ್ವರ ಇವತ್ತು ಅವರು ದೇಹದಲ್ಲಿ ಇವತ್ತು ತುಂಬಿಕೊಂಡು ಇಡೀ ಭಾರತ ದೇಶದಲ್ಲಿ ಇವತ್ತು ಜೈ ಭಾರತ್ ಮಾತಾ ಒಂದು ಸೇವಾ ಸಮಿತಿ ನಯಾದಿಲ್ಲಿಯನ್ನು ಒಂದು ಸಂಘಟನೆ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲ ಜನಸಂಖ್ಯೆಗೆ ಒಟ್ಟಿಗೆ ತೊಗೊಂಡು ಹೋಗೋಂಥ ಇವತ್ತು ಭಾರತ ದೇಶ ಒಂದುಗೂಡಿಸ್ತದಂಥ ಕೆಲಸ ಇವತ್ತು ಯಾರಾದರೂ ಮಾಡ್ತಾಯಿದ್ದಾರೆ ಇವತ್ತು ಅಂದರೆ ಇವತ್ತು ಹವಾ ಮಲ್ಲಿನಾಥ್ ಮಹಾರಾಜರು ಮಾಡ್ತಾರಂತ ಈ ಸಂದರ್ಭ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕನ್ನಡ ಸೈನ್ಯ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಇವತ್ತನ್ನು ಇಲ್ಲಿ ಹೇಳಿಗೆ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಇರುವ ಶ್ರೀಕೃಷ್ಣ ಮಂದಿರದಲ್ಲಿ 55ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತ ಮಾಧ್ವ ಮಹಾಮಂಡಲ, ಶ್ರೀ ಜಯತೀರ್ಥ ವಿದ್ಯಾರ್ಥಿ ನಿಲಯ, ಶ್ರೀಕೃಷ್ಣ ಮಂದಿರ ಹಾಗೂ ಹನುಮ ಭೀಮ ಮಧ್ವರ ದೇವಸ್ಥಾನ ವಿದ್ಯಾನಗರ ಕಲಬುರಗಿಯಲ್ಲಿ 55ನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ದಿನಾಂಕ 26 ಮತ್ತು 27ನೇ ಆಗಸ್ಟ್ 2024 ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಸಕಲರು ತನುಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ. ದಿನಾಂಕ 26ನೇ ಆಗಸ್ಟ್ 2024 ಸೋಮವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮುಂಜಾನೆ 6 ರಿಂದ 7 ಗಂಟೆಯವರೆಗೆ ಸುಪ್ರಭಾತ ಸೇವೆ, 8 ರಿಂದ 11 ಗಂಟೆಯವರೆಗೆ ವಿಷ್ಣು ಸಹಸ್ರನಾಮಾದಿ ಸ್ತೋತ್ರ ಪಾರಾಯಣ, ಸಂಜೆ 5 ರಿಂದ 6:30 ವಿದ್ವಾಂಸರಿಂದ ಪ್ರವಚನ, ಸಂಜೆ 7 ರಿಂದ 9 ವಿವಿಧ ಕಲಾವಿದರಿಂದ ಸಂಗೀತ ಸೇವೆ ಹಾಗೂ ಗೋಪಾಲಕೃಷ್ಣ ಭಜನಾ ಮಂಡಳಿಯಿಂದ ಕೋಲಾಟ, ರಾತ್ರಿ 9 ರಿಂದ 11 ಭಜನೆ, ನಂತರ ಶ್ರೀಕೃಷ್ಣ ಜನ್ಮ ಅರ್ಥ ಪ್ರದಾನ ಮಾಡಲಾಯಿತು. ದಿನಾಂಕ 27ನೇ ಆಗಸ್ಟ್ 2024 ಮಂಗಳವಾರದಂದು ಬೆಳಿಗ್ಗೆ 6 ಗಂಟೆಗೆ ಶ್ರೀಕೃಷ್ಣನಿಗೆ ಪಂಚಾಮೃತ ಅಭಿಷೇಕ, ಷೋಡಶೋಪಚಾರ, ಸಂಜೆ 6 ರಿಂದ 7 ಗಂಟೆಯವರೆಗೆ ಉಪನ್ಯಾಸ, 7 ಗಂಟೆಗೆ ರಥೋತ್ಸವ ಮತ್ತು ಕೃಷ್ಣ ಲೀಲೋತ್ಸವ, ವಿಟ್ಲಪಿಂಡಿ, ಗೋಪಾಲ ಕಾವಲಿ, ತೊಟ್ಟಿಲು ಸೇವೆ ಹಾಗೂ ಮಂಗಳಾರತಿ ನೆರವೇರಲಿದೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಕೃಷ್ಣ ಮಂದಿರದಲ್ಲಿ 55ನೇ ವರ್ಷದ ಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಶ್ವಾದ್ಯಂತ ಇಂದು ಪರಮಾತ್ಮನಾದಂತಹ ವಿಷ್ಣುವಿನ ಸ್ವರೂಪನಾದಂತಹ ಶ್ರೀ ಕೃಷ್ಣನ ಜನ್ಮೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಈ ಶಾಖಾ ಮಠದಲ್ಲಿ, ಪೇಜಾವರ ಮಠದ ಶ್ರೀ ಜಯತೀರ್ಥ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಇರುವಂತಹ ಈ ಕೃಷ್ಣ ಮಂದಿರದಲ್ಲಿ ಇವತ್ತು 55ನೇ ವರ್ಷದ ಜನ್ಮ ಮಹೋತ್ಸವವನ್ನು ಗುರುಗಳು ಹಾಗೂ ಎಲ್ಲ ಸದ್ಭಕ್ತರ ಸಹಕಾರದಿಂದ ಆಚರಿಸಲಾಗುತ್ತಿದೆ. ಇಂದು ಜನ್ಮೋತ್ಸವದ ಪ್ರಯುಕ್ತ ಸಾಯಂಕಾಲ 4 ಗಂಟೆಯಿಂದ
ಪ್ರವಚನಾದಿ ಕಾರ್ಯಕ್ರಮದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ. 9:30ಗೆ ಫಲಪಂಚಾಮೃತಾಭಿಷೇಕ ಆಗುತ್ತೆ. 10 ಗಂಟೆಗೆ ಅಲಂಕಾರಾದಿ ಸೇವೆಗಳು, 11 ಗಂಟೆಗೆ ಅಷ್ಟಾವಧಾನ ಸೇವೆ ಜೊತೆಗೆ 11:52ಕ್ಕೆ ಶ್ರೀಕೃಷ್ಣ ಜನ್ಮೋತ್ಸವದ ಪ್ರಯುಕ್ತ ಅರ್ಘ್ಯ ಪ್ರದಾನ ಮಾಡಲಾಗುತ್ತದೆ. ನಾಳೆ ಸಾಯಂಕಾಲ 4 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಪ್ರಾರಂಭ ಹಾಕ್ಕೊಂಡು ಪ್ರವಚನವಿರುತ್ತೆ. ಜೊತೆಗೆ 6 ಗಂಟೆಗೆ ಶ್ರೀಕೃಷ್ಣ ಲೀಲೋತ್ಸವದ ಅಂಗವಾಗಿ ರಥೋತ್ಸವ ಹಾಗೂ ಗೋಪಾಲಕವಳಿ ಉತ್ಸವ. ತದನಂತರ ಕೃಷ್ಣಗೆ ಮಹಾನೈವೇದ್ಯವನ್ನು ಮಾಡಿ ಎಲ್ಲರಿಗೂ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಈ ಕೃಷ್ಣ ಜನ್ಮೋತ್ಸವ ಅಖಿಲ ಭಾರತ ಮಧ್ವ ಮಹಾಮಂಡಲದ ಶ್ರೀ ಜಯತೀರ್ಥ ವಿದ್ಯಾರ್ಥಿ ನಿಲಯದ ವತಿಯಿಂದ ಎಲ್ಲ ಸದ್ಭಕ್ತರು ಆಗಮಿಸಿ ಎಲ್ಲರೂ ತನುಮನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲ ಕಾರ್ಯಕಾರಿಣಿ ಸಮಿತಿ ಹಾಗೂ ಸದ್ಭಕ್ತರಿಂದ ಕೋರಿಕೊಳ್ಳುತ್ತೇನೆ. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿ ಇರುವ ಸ್ವರ ಸರೋಜ ಸಂಗೀತ ಮಹಾವಿದ್ಯಾಲಯದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶ್ರೀಕೃಷ್ಣ ರಾಧೆಯರ ಛದ್ಮವೇಷ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿ ಇರುವ ಸ್ವರ ಸರೋಜ ಸಂಗೀತ ಮಹಾವಿದ್ಯಾಲಯದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಶ್ರೀಕೃಷ್ಣ ಮತ್ತು ರಾಧೆಯರ ಛದ್ಮ ವೇಷವನ್ನ ಆಯೋಜಿಸಲಾಗಿತ್ತು. ಪುಟಾಣಿ ಮಕ್ಕಳು ಶ್ರೀಕೃಷ್ಣ ರಾಧೆಯರ ವೇಷ ಧರಿಸಿದ್ದು ಅಷ್ಟೇ ಅಲ್ಲದೆ ಮಕ್ಕಳ ತಾಯಂದಿರು ಕೂಡ ಛದ್ಮ ವೇಷ ಧರಿಸಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಂಡಿತ್ ರಮೇಶ್ ಕುಲಕರ್ಣಿ, ಜಯರಾವ್ ಕುಲಕರ್ಣಿ, ವಿಠಲ್ರಾವ್ ಕುಲಕರ್ಣಿ, ನಾಗರಾಜ್ ಮಾಡಾಳ್ಕರ್, ಡಾಕ್ಟರ್ ಲಕ್ಷ್ಮೀಶಂಕರ್ ಜೋಶಿ, ಡಾಕ್ಟರ್ ಶಾಂತಿ ದೇಸಾಯಿ, ರವೀಂದ್ರ ದೇಸಾಯಿ ಹಾಗೂ ಮೋಹನ್ ಅವರು ಅತಿಥಿಗಳಾಗಿ ಆಗಮಿಸಿದ್ದರು. ಉಮಾ ಶರ್ಮಾ ಅವರು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಆ ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿ ಕಂಡ, ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿಕೊಂಡ, ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಆ ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ. ತಾಯಿ ಬಂದಳೋಡಿ ಕಂದನ ಕಣ್ಣಿನಲ್ಲಿ ಕೂಡಿ, ತಾಯಿ ಬಂದಳೋಡಿ ಕಂದನ ಕಣ್ಣಿನಲ್ಲಿ ಕೂಡಿ, ಕಣ್ಣಲ್ಲಿ ಯಾಕೆ ಸಿಟ್ಟನು ತಾಳಿ ಸೊಂಟಕ್ಕೆ ಕೈ ಇಟ್ಟು, ಆಹಾ ಸೊಂಟಕ್ಕೆ ಕೈ ಇಟ್ಟು, ಆದಳು ಅರಕ್ಷಣ ಭೀಕರ ಕಾಳಿ ದುರು ದುರು ಕಣ್ಬಿಟ್ಟು, ಆದರೂ ಅರಕ್ಷಣ ಭೀಕರ ಕಾಳಿ ದುರು ದುರು ಕಣ್ಬಿಟ್ಟು, ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಆ ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ. ಹಣೆ ತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ವರಟನ ನೋಟಕ್ಕೆ, ಆಹಾ ವರಟನ ನೋಟಕ್ಕೆ, ಹಣೆ ತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ವರಟನ ನೋಟಕ್ಕೆ, ಆಹಾ ವರಟನ ನೋಟಕ್ಕೆ, ಇಳೀತು ಕೋಪ ಅರಳಿತು ಕೆಂದುಟಿ ಕಂದನ ಆಟಕ್ಕೆ, ಇಳೀತು ಕೋಪ ಅರಳಿತು ಕೆಂದುತಿ ತುಂಟದ ಆಟಕ್ಕೆ, ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಆ ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ. ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿಕೊಂಡ, ಬೆಣ್ಣೆಯ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿಕೊಂಡ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ರಾಧೆಯ ಗಂಡ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ರಾಧೆಯ ಗಂಡ, ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ, ಆ ಬೆಣ್ಣೆ ಕದ್ದನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ. ನನ್ನ ಹೆಸರು ಶ್ರಾವಣಿ ಉಡುಪಿರಾವ್ ದೇಶಪಾಂಡೆ. ಬಿದ್ದಾಪುರ ಕಾಲೋನಿಯ ಸ್ವರ ಸರೋಜ ಸಂಗೀತ ವಿದ್ಯಾಲಯ ಕಡೆಯಿಂದ ನಾನು ರಾಧಾ ವೇಷವನ್ನು ಧರಿಸಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸಾಹಿತ್ಯ. ಕೃಷ್ಣ ಜನ್ಮಾಷ್ಟಮಿ ಅದಕ್ಕೋಸ್ಕರ ನಾನು ಕೃಷ್ಣ ವೇಷ ಧರಿಸಿದ್ದೇನೆ. ಧನ್ಯವಾದಗಳು. ಅಚ್ಯುತಂ ಕೇಶವಂ ಕೃಷ್ಣ ರಾಮೋದರಂ, ಅಚ್ಯುತಂ ಕೇಶವಂ ಕೃಷ್ಣ ರಾಮೋದರಂ, ರಾರಾಯಣಂ ಜಾನಕಿ ವಲ್ಲಭಂ,
ರಾರಾಯಣಂ ಜಾನಕಿ ವಲ್ಲಭಂ. ಧನ್ಯವಾದಗಳು. ನನ್ನ ಹೆಸರು ಶಿರ್ತಿ. ನಾನು ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಕೃಷ್ಣ ವೇಷ ಧರಿಸಿದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅತಃ ಪಾದಶುದ್ಧಾಯಃ ಭಕ್ತಿಯೋಗಃ ಅರ್ಜುನವಾಚ ಏವಂ ಸತತಯುಕ್ತಾಯೇ ಭಕ್ತಾನ್ ಸ್ವಾಂ ಪರ್ಯುಪಾಸತೆ ಕೇಶಾಪೇಕ್ಷರಮವ್ಯಕ್ತಂ ಕೇಶಾಂ ಕೇಯೋಗವಿತ್ತಮ. ಶ್ರೀ ಭಗವಾನುವಾಚ ಮಯ್ಯಾವೇಶನಮೋ ವೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯಾ ಪರಯೋಪೇತ ते मे युक्ततमा मता. देवकीर्तित गोविंद देवदेव तेरा नाम. देवकीर्तित गोविंद गोविंद देवदेव श्रीराम अमित राम 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 ವರವನೇ. ಎಲ್ರಿಗೂ ನಮಸ್ಕಾರ. ನಾನು ರಮೇಶ್ ಕುಲಕರ್ಣಿ, ಸಂಗೀತಗಾರ ಮಾತಾಡೋದು. ಭಗವಂತನನ್ನು ತಲುಪಬೇಕಾದ್ರೆ ಸಾಕಷ್ಟು ಮಾರ್ಗಗಳಿವೆ. ವಿಶೇಷವಾಗಿ ಸಂಗೀತ ಇದು ಸುಲಭ ಮಾರ್ಗ ಅಂತ ಹೇಳ್ತಾರೆ ಭಗವಂತನನ್ನು ಮುಟ್ಲಿಕ್ಕೆ. ಅದರಲ್ಲೂ ವಿಶೇಷ ಸಂಗೀತ ಅಂದ ತಕ್ಷಣ ಕೊಳಲು ನೆನಪು ಬರ್ತದೆ. ಕೊಳಲು ಅಂದ ತಕ್ಷಣ ಕೃಷ್ಣ ನೆನಪು ಬರ್ತಾನೆ. ಈ ಥರ ಇವತ್ತು ಯಾಕೆ ಇವೆಲ್ಲ ಹೇಳಿದೆ ಅಂತಂದರೆ, ಇವತ್ತು ಜನ್ಮಾಷ್ಟಮಿಯನ್ನು ನಮ್ಮ ಸರೋಜ್ ಸಂಗೀತ ವಿದ್ಯಾಲಯದವರು ಆಚರಿಸ್ತಾ ಇದ್ದಾರೆ. ನಾನು ಸಂಗೀತಗಾರನಾಗಿ ಇಲ್ಲಿ ಗೆಸ್ಟ್ ಆಗಿ ಅತಿಥಿಯಾಗಿ ಬಂದಿದ್ದೀನಿ. ಕೃಷ್ಣ ಉಡುಪಿಯ ಕೃಷ್ಣನ ಸಡಗರ ನೋಡಲು ನಡಿಯ ನಾರಿಮಣಿ ನಡಿಯ ನಾರಿಮಣಿ ಅಂತ ಉಡುಪಿಯ ಕೃಷ್ಣನ ನೋಡ್ಲಿಕ್ಕೆ ಹೋಗಬೇಕು. ಈ ಜನ್ಮಾಷ್ಟಮಿಯನ್ನು ಎಲ್ಲರೂ ಆಚರಿಸೋಣ, ಸಂಗೀತದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ನಾನು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಿ ದೇಸಾಯಿ ಅಂತ. ಇವತ್ತು ಸ್ವರ ಸರೋಜ್ ವಿದ್ಯಾಲಯದಲ್ಲಿ, ಸಂಗೀತ ವಿದ್ಯಾಲಯದಲ್ಲಿ ಜನ್ಮಾಷ್ಟಮಿ ನಿಮಿತ್ತ ಮಕ್ಕಳಿಗೆ ಪದ್ಮವೇಷವನ್ನು ಆಯೋಜಿಸಿದ್ದಾರೆ. ನೋಡಿ ತುಂಬ ಸಂತೋಷವಾಯಿತು. ಕೃಷ್ಣನ ವೇಷದಲ್ಲಿ, ರಾಧನ ವೇಷದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಇದೇ ರೀತಿ ಇವರು ಪ್ರತಿ ವರ್ಷ ಆಯೋಜಿಸ್ತಾರೆ. ಈ ವರ್ಷ ನಾವಿಲ್ಲಿ ಬಂದು ಈ ಚಿಕ್ಕ ಮಕ್ಕಳನ್ನು ನೋಡಿ ಭಾಳ ಖುಷಿಪಟ್ಟಿದ್ದೀವಿ. ಇದೇ ರೀತಿ ಸ್ವರ ಸರೋಜದಲ್ಲಿ ಇದೇ ರೀತಿ ಮಕ್ಕಳಿಗೆ ಆಯೋಜನೆ ಮಾಡಬೇಕು, ಸಂಗೀತ ಕಲಿಸಿ ಉತ್ತಮವಾಗಿ ಸಂಗೀತಗಾರನ ತಯಾರು ಮಾಡಬೇಕಂತ ಉಮಾ ಶರ್ಮಾ ಅವರನ್ನು ತುಂಬ ಹೃದಯದಿಂದ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಾನು ಉಮಾ ಶರ್ಮಾ, ಸ್ವರ ಸರೋಜ ಸಂಗೀತ ವಿದ್ಯಾಲಯದ ಅಧ್ಯಕ್ಷೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಮ್ಮ ಬಡಾವಣೆ ಎಲ್ಲ ಮಕ್ಕಳು ಹಾಗೂ ನನ್ನ ಸಂಗೀತ ವಿದ್ಯಾಲಯದ ಮಕ್ಕಳು ಎಲ್ಲರೂ ಕೃಷ್ಣ ಮತ್ತು ರಾಧಾ ವೇಷಧಾರಿಯಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಬಯಸ್ತೇನೆ. ಧನ್ಯವಾದಗಳು. ಇದು 4 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಈ ವೇಷಧಾರಿ ಈ ವರ್ಷ ಮಾಡಿದ್ದೀವಿ. ಪ್ರತಿ ವರ್ಷವೂ ವೇಷಧಾರಿ ಮಾಡ್ತೀವಿ, ಕೋಲಾಟ ಮಾಡ್ತೀವಿ ಮತ್ತು ಬಡಾವಣೆ ಎಲ್ಲ ಮಕ್ಕಳನ್ನು ಕರೆಸ್ತೀವಿ. ಈ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಶ್ರೀ ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಜಗತ್ ಕಲಬುರ್ಗಿಯ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಇಂದು ಕಲಬುರ್ಗಿ ನಗರದ ಜಗತ್ ವೃತ್ತದಿಂದ ದೇವಸ್ಥಾನದವರೆಗೆ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಶ್ರೀ ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಜಗತ್ ಕಲಬುರ್ಗಿಯ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರದ ಉದ್ಘಾಟನೆಯ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಭವ್ಯ ಮೆರವಣಿಗೆ ಕಾರ್ಯಕ್ರಮವು ಸೋಮವಾರ ದಿನಾಂಕ 26ನೇ ಆಗಸ್ಟ್ 2024ರಂದು ಪಲ್ಲಕ್ಕಿ ಮುಂಜಾನೆ 8:30 ಗಂಟೆಗೆ, ಉದ್ಘಾಟನಾ ಸಮಾರಂಭ ಮುಂಜಾನೆ 11:30 ಗಂಟೆಗೆ ಜರುಗಿತು. ಈ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಮೊದಲಿಗೆ ಕಲಬುರ್ಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಅದೇ ರೀತಿ ಟೌನ್ ಹಾಲ್ ಎದುರುಗಡೆ ಇರುವ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡಲಾಯಿತು. ನಂತರ ಜಗತ್ ಬಡಾವಣೆಯ ಶ್ರೀ ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನದವರೆಗೆ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು.
ಪಲ್ಲಕ್ಕಿ ಮಹೋತ್ಸವದ ನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಈ ಸಂದರ್ಭದಲ್ಲಿ ಶ್ರೀ ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರಾದ ಸಾಯ್ಬಣ್ಣ ಮಸಾಜಿ ಹೋಳ್ಕರ್, ಉಪಾಧ್ಯಕ್ಷರಾದ ಲಿಂಗೋಜಿ ಪಿ ಗಾಜರೆ, ಪ್ರಧಾನ ಕಾರ್ಯದರ್ಶಿಗಳಾದ ಮೋತಿಲಾಲ್ ಎಂ ಕಟ್ಕೆ, ಸಹ ಕಾರ್ಯದರ್ಶಿಗಳಾದ ಅಶೋಕ್ ಎಂ ಶಿಂದೆ, ಖಜಾಂಚಿಗಳಾದ ರಮೇಶ್ ಜಿ ಗಾಯ್ದನ್ಕರ್, ನಿರ್ದೇಶಕರಾದ ದೇವೇಂದ್ರ ಬಿ ಧಡಕೆ, ಕಾನೂನು ಸಲಹೆಗಾರರಾದ ಅನಿಲ್ ಎ ಸಾವಳ್ಕರ್, ಪಲ್ಲಕ್ಕಿ ಮೆರವಣಿಗೆ ಸಮಿತಿಯ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾದ ಸಚಿನ್ ಕುಮಾರ್ ಶ್ರೀಮಂತ್ ಹೋಟ್ಕರ್, ಸದಸ್ಯರುಗಳಾದ ಸುಧೀರ್ ಕುಮಾರ್ ಶ್ರೀಮಂತ್ ಹೋಟ್ಕರ್, ಅನಿಲ್ ಸಾವಳ್ಕರ್, ಸುಮಿತ್ ಸುಭಾಷ್ ಚಂದ್ರ ತ್ರಿಮುಖೆ, ಅಮಿತ್ ನಾಮದೇವ್ ತ್ರಿಮುಖೆ, ಪವನ್ ವಿಠಲ್ ಗಾಜರೆ, ಗಣೇಶ ದೇವೇಂದ್ರ ಧಡಕೆ, ಮಲ್ಲಿಕಾರ್ಜುನ ದೇವೇಂದ್ರ ಧಡಕೆ, ವಾಸು ಅರ್ಜುನ್ ಸೋನ್ಕವಡೆ, ಪ್ರಜ್ವಲ್ ಅರ್ಜುನ್ ಸೋನ್ಕವಡೆ, ಆದಿತ್ಯ ಅಶೋಕ್ ಖರಟ್ಮಲ್, ರಮೇಶ್ ಜ್ಯೋತಿಬಾ ಗಾಯ್ದನ್ಕರ್, ಆಕಾಶ್ ಹೋಟ್ಕರ್, अंकित अनिल सावळकर, केशव अशोक शिंदे, महेश लक्ष्मण होळकर, दशरथ वागोजी सोनवणे, पप्पू होटकर, चेतन राजाराम गाजरे, मल्लिकार्जुन एन खरटमल, संतोष बी सोनावणे, राघवेंद्र साईबण्णा होळकर, भागण्णा अंबादास धडके, श्रीशैल लक्ष्मण धडके, रमेश राजेंद्र धडके, नरसिंग मल्हारी खरटमल, राजकुमार मल्हारी खरटमल, डॉक्टर श्रीकांत सूर्यकांत सावळकर, डॉक्टर स्नेहा सूर्यकांत सावळकर, सुमित सूर्यकांत सावळकर, राहुल रमेश गायदनकर, राजू शंकर कावळे, पांडुरंग लक्ष्मण कटके, सुदर्शन दत्तू कोकणे, स्वागत समितिಯ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾದ ಸಾಯಿಬಣ್ಣ ಅರ್ಜುನ್ ಗಾಜರೆ, ಸದಸ್ಯರುಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಎಂ ಕಟ್ಕೆ, ನಾಗರಾಜ್ ಅಮೃತ್ ಶೇರ್ಖಾನೆ, ಶಂಕರ್ ರತನ್ ಕಟ್ಕೆ, ಬಾಳು ತುಳಜಾರಾಮ್ ಮಹಾವರ್ಕರ್, ಶ್ಯಾಮ್ ಶರಣಪ್ಪ ಧಡ್ಕೆ ಸೇರಿದಂತೆ ಸರ್ವ ನಿರ್ದೇಶಕರು ಹಾಗೂ ಅಜೀವ ಸದಸ್ಯರು ಉಪಸ್ಥಿತರಿದ್ದರು. ಸಾಯಿಬಣ್ಣ ಎಂ ಹೋಳ್ಕರ್ ಅಂತೇಳಿ ಅಧ್ಯಕ್ಷರು, ಶರಣ ಡೋರ್ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್. ಈಗಿಂದ ದಿನಾಂಕ ಅಂದರೆ 26/8/2024 ಇವತ್ತು ಶರಣ ಡೋರ್ ಕಕ್ಕಯ್ಯ ದೇವಸ್ಥಾನದ ಉತ್ಸವ ಪಲ್ಲಕ್ಕಿ ಉತ್ಸವ ಇದೆ. ಆದರೂ ಕೂಡ 8:30ರಿಂದ 11:30ವರೆಗೆ ಈ ಕಾರ್ಯಕ್ರಮ ನಡೆಯಲಾಗುವುದು. ಮತ್ತು ಎಲ್ಲ ಶರಣರು ಕೂಡ ಈ ಭಾಗವಹಿಸಬೇಕಂತೇಳಿ ನಮ್ಮ ಗುರುವಾದ ಮಠಾಧೀಶರಾದ ನಮ್ಮ ನಂದುತಾಯಿಯವರು ಮತ್ತು ನಮ್ಮ ಇವರು ಮಾಗಾವ್ ಸಾಹೇಬರು ಮತ್ತು ಚಡ್ಗಾರ್ ಸಾಹೇಬರು ಇವತ್ತೆಲ್ಲ ಎಲ್ಲ ಧರ್ಮ ಶರಣರು ಹುಡುಗ ಇದಕ್ಕೆ ಭಾಗವಹಿಸಿದ್ದಾರೆ. ಅದರಿಂದ ಇದು ಪಲ್ಲಕ್ಕಿ ಉತ್ಸವದಿಂದ ನಮ್ಮ ಶರಣ ಕಕ್ಕಯ್ಯದು ಹಾಗೂ ಶರಣ ಬಸವೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಆದರೂ ಕೂಡ ಎಲ್ಲರೂ ಭಾಗವಹಿಸಿಕ ನಮಗೆ ಭಾಳ ಸಂತೋಷ ಆಗಿ ಆಮೇಲೆ 11ವರೆಗೆ ಈ ಸಭೆ ಆಗಬೇಕಾಗಿದೆ. ಎಲ್ಲ ಪ್ರತಿಯೊಂದು ಗಣ್ಯರು ಬರ್ತಾರೆ. ಅದರ ಬಗ್ಗೆ ಭಾಗವಹಿಸಿ ಅದೊಂದು ಪ್ರತಿಯೊಂದೊಂದು ಪಲ್ಲಕ್ಕಿ ಇದರ ಬಗ್ಗೆ ಶರಣದ ಬಗ್ಗೆ ತತ್ವವನ್ನು ಇಟ್ಕೊಂಡು ಈ ಮುಂದನ್ನು ಅರ್ಪಿಸಬೇಕು. ಎಲ್ಲರಿಗೂ ನನ್ನ ವಂದನೆಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು, ವಿಶ್ವದ ದಾರ್ಶನಿಕರನ್ನು ನೆನೆಯುತ್ತಾ ಈ ದಿನ ಅನುಭವ ಮಂಟಪದ ರೂವಾರಿಯಾಗಿರುವಂತಹ ಡೋಹರ ಕಕ್ಕಯ್ಯನವರ ಒಂದು ದೇವಸ್ಥಾನದ ಉದ್ಘಾಟನೆ ಹಾಗೂ ಪಲ್ಲಕ್ಕಿ ಮಹೋತ್ಸವ ನಡೀತಾ ಇದೆ. 8:30ಯಿಂದ ಇದು ಸ್ಟಾರ್ಟ್ ಆಗಿದ್ದು ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಒಂದು 11:00ವರೆಗೆ ಚಾಲು ಆಗ್ತಾ ಇದೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಬಸವಾಭಿಮಾನಿಗಳು, ಕಕ್ಕಯ್ಯನ ಭಕ್ತಾದಿಗಳೆಲ್ಲರೂ ಸೇರಿಕೊಂಡಿದ್ದಾರೆ, ಪಾಲ್ಗೊಂಡಿದ್ದಾರೆ. ಈ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಾನು ಪ್ರಭುಲಿಂಗ್ ಮಹಾಗಾಂವ್ಕರ್, ಜಾಗತಿಕ ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಹೇಳೋದೇನೆಂದರೆ, ಇವತ್ತು 24ನೇ ತಾರೀಕು ಆಗಸ್ಟು ಡೋಹರ ಕಕ್ಕಯ್ಯನ ಪಲ್ಲಕ್ಕಿ ಉತ್ಸವವನ್ನು ನೆರವೇರ್ತಾ ಇದೆ. ಪಲ್ಲಕ್ಕಿಯಲ್ಲಿ ಉತ್ಸವದ ವೈಶಿಷ್ಟ್ಯವೇನೆಂದರೆ, ಪಲ್ಲಕ್ಕಿ ಒಳಗಡೆ ಡೋಹರ ಕಕ್ಕಯ್ಯ ಶರಣರು ಹಾಗೂ ಅಪ್ಪ ಬಸವಣ್ಣನವರು ಮೂರ್ತಿಗಳನ್ನು ಫೋಟೋಗಳನ್ನಿಟ್ಟು ಅದ್ರ ಜೊತೆಗೇ ವಚನ ಸಂಪುಟ ಇಟ್ಟು ವಚನ ಸಂಪುಟವನ್ನು ಮೆರೆಸ್ತಾ ಇದ್ದಾರೆ. ಇದು ಮಹತ್ವದಾದದ್ದು. ಇದು ಬಸವಣ್ಣ ಮಾಡಿದಂಥ ಈ ಸಮಾಜವನ್ನು ಎಲ್ಲರನ್ನ ತಗೊಂಡೇನು ಕಟ್ಟಿದಾನಲ್ಲ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡ ಎಲ್ಲರೂ ನನ್ನ ಗೋತ್ರ ಪುರುಷರು ಅಂತ ಹೇಳ್ತಾ ಇದ್ರು ಬಸವಣ್ಣರು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಾಗಿ ಇದು ಸಮಾಜವನ್ನು ಕಟ್ಟೋದು ಮಾಡ್ತಾ ಇದ್ದೀವಿ. ಯಾರೂ ಅನ್ಯತಾ ಇಲ್ಲ, ಅಲ್ಲಿ ಕೀಳು ಮೇಲೂ ಇಲ್ಲ. ಅದನ್ನು ಬಿಟ್ಟು ನಾವೆಲ್ಲರೂ ನಿಂತಿದ್ದೀವಿ. ಇದೇ ಕಾರಣಕ್ಕೋಸ್ಕರ ಈಗ ಎಲ್ಲರೂ ತಾಯಂದ್ರು ಬಂದಿದ್ದಾರೆ. ಇವತ್ತು ಅವ್ರ ಮುಖಾಂತರನೇ ಈಗ ನಮ್ಮಲ್ಲಿ ಸಾಂಕೇತಿಕವಾಗಿ ಒಂದಿಷ್ಟು ಜನರು ಲಿಂಗಧಾರಣೆ ಕೂಡ ಮಾಡುವಂಥ ಕೆಲಸಗಳ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದು ಸೂಕ್ತವಾದ ಕಾರ್ಯಕ್ರಮ. ಯಾರೂ ಅನ್ಯತಾ ಭಾವಿಸ್ದೇನೆ ಅದು ಲಿಂಗಧಾರಣೆಯನ್ನು ಮಾಡ್ಕೋಬೇಕಂತ ಎಲ್ಲರನ್ನೂ ನಾವು ವಿನಂತಿ ಮಾಡ್ತಾ ಇದ್ದೀನಿ. ಇದು ಸಮಾಜವನ್ನು ನಾವು ಒಗ್ಗೂಡಿಸಬೇಕು, ಎಲ್ಲರೂ ಒಂದಾಗಬೇಕೆಂಬಂದು ಸಂದೇಶವನ್ನು ಈ ಮೂಲಕ ನಮ್ಮಲ್ಲಿ ಎಲ್ಲರಿಗೂ ಸಂದೇಶವನ್ನು ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ಲಿಂಗೋಜಿ ಗಜ್ರೆ, ಹೈದರಾಬಾದ್ ಕರ್ನಾಟಕ ಡೋರ್ ಕಕ್ಕಯ್ಯ ಸಮಾಜದ ಅಧ್ಯಕ್ಷರು ಹಾಗೂ ಶರಣ ಡೋರ್ ಕಕ್ಕಯ್ಯ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ ಇಂದಿನ ದಿವಸ ನಾವೇನು ದಿವಸ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಆ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಗಿದಿದೆ. ಅದರ ಅಂಗವಾಗಿ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಮುಂಜಾನೆ ನಾವು ಈ ಪಲ್ಲಕ್ಕಿ ಕಾರ್ಯಕ್ರಮ ಉತ್ಸವ ಮಾಡ್ತಾಯಿದ್ದೀವಿ.
ಮೊದಲನಾಗಿ ನಾವು ಬಸವೇಶ್ವರರ ಮೂರ್ತಿಗೆ ಏನು ಹಾರ ಹಾಕುವ ಮುಖಾಂತರ ಮತ್ತು ಅಂಬೇಡ್ಕರ್ ಮತ್ತು ಎಲ್ಲ ಗೋಣಿಯಲ್ಲಿ ಜಗಜೀವನರ ಮೂರ್ತಿ ಏನು ಹಾರ ಮುಖಾಂತರ ನಾವು ಇದು ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತದಿಂದ ನಮ್ಮ ಬೆಳಗಾಂಲಿಂದ ಕೂಡ ಬಹಳಷ್ಟು ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ. ಮಾದೇವ್ ಪೋಳವ್ರು ಬಂದಿದ್ದಾರೆ, ವಿಠಲ್ ಪೋಳವ್ರು ಬಂದಿದ್ದಾರೆ, ಭಾಳಷ್ಟು ನಮ್ಮ ಮಹಿಳಾ ಮಂಡಳ ಕೂಡ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಪರಮ ಪೂಜ್ಯ ಗುರುಮಾತರಾದಂಥ ನಂದಾತಾಯಿಯವರು ಕೂಡ ಇಲ್ಲಿ ಉಪಸ್ಥಿತರಾದ ಬೆಳಗಾಂಲಿಂದ ಬಂದಿದ್ದಾರೆ. ನಮ್ಮ ಪ್ರಭುಲಿಂಗ ಮಾಗಾಂಕರವರು ಇದ್ದಾರೆ, ನಮ್ಮ ಶೆಟ್ಕಾರ್ ಅವರು, ಹೀಗೆ ಇಡೀ ಎಲ್ಲ ಸಮಾಜದ ಬಾಂಧವರು ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾಳೆ. ಧನ್ಯವಾದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.